ಧ್ಯಾನವನ್ನು ಮಾಡಬೇಕು ಅಂತಂದಾಗ ಆಸನ ಅತ್ಯಂತ ಅವಶ್ಯವಾದದ್ದು. ಆಸನ ಜಯ ಬೇಕು. ಆಸನ ಜಯ ಇಲ್ಲ ಅಂತಾದರೆ ಧ್ಯಾನವನ್ನು ಮಾಡಲಿಕ್ಕಾಗೋದಿಲ್ಲ. ದೇವರ ಸ್ಮರಣೆ ನಾವು ನಡೆದಾಡಿಕೊಂಡು ಮಾಡಬಹುದು, ಮಲಗಿದಲ್ಲಿಯೇ ಮಾಡಬಹುದು, ಬೇರೆ ಬೇರೆ ಕಾರ್ಯಗಳನ್ನು ಆಚರಣೆಯನ್ನು ಮಾಡುತ್ತಾನೆ ದೇವರ ಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಜಪ ಧ್ಯಾನ ಅಂತ ಏನಾದರೂ ನಾವು ಮಾಡಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದ ಯೋಗ್ಯವಾದ ಆಸನಗಳನ್ನು ಶಾಸ್ತ್ರದಲ್ಲಿ ಹೇಳುತ್ತಾರೆ. ಆ ಆಸನಗಳಲ್ಲಿ ಕುಳಿತು ಜಪವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂತ. ಆಸೀನ ಸಂಭವಾತ್ ಅಂತ ಸೂತ್ರಕಾರರು ಕೂಡ ಹೇಳಿದಂತೆ, ನಾವು ಆಸನ ಜಯವನ್ನು ಪಡೆದು ಜಪವನ್ನು ಮಾಡಿದ್ದೇ ಆದ ಪಕ್ಷದಲ್ಲಿ ಮನಸ್ಸು ಕೇಂದ್ರೀಕೃತವಾಗಿ ಇರುತ್ತದೆ, ಏಕಾಗ್ರವಾಗಿ ಇರಲಿಕ್ಕೆ ಸಾಧ್ಯ. ಆಸನ ಜಯ ನಮ್ಮಲ್ಲಿ ಇಲ್ಲ ಅಂತಾದರೆ ಮನಸ್ಸು ಒಂದೇ ರೀತಿಯಲ್ಲಿ ನಿಲ್ಲೋದಿಲ್ಲ, ಹೊಯ್ದಾಡುವುದಕ್ಕೆ ಆರಂಭ ಆಗುತ್ತೆ. ಆದ್ದರಿಂದ ಧ್ಯಾನಕ್ಕೆ ಅಂತಲೇ ಕೆಲವು ಆಸನಗಳನ್ನು ಹೇಳುತ್ತಾರೆ. ಪ್ರಧಾನವಾಗಿ ಬೇರೆ ಗ್ರಂಥಗಳಲ್ಲಿಯೂ ಕೂಡ ನಾವು ಕಾಣುವಂತೆ 2 ಆಸನಗಳು ಪ್ರಧಾನ ಧ್ಯಾನಕ್ಕೆ. ಇಲ್ಲಿ ಒಂದನ್ನು ಹೆಚ್ಚು ಸೇರಿಸಿ ಕೂರ್ಮ ಪುರಾಣವಾದದ್ದು ಹೇಳಿದೆ. ಆಸನಂ ಸ್ವಸ್ತಿಕಂ ಪ್ರೋಕ್ತಂ ಪದ್ಮಂ ಅರ್ಧಾಸನಂ ತಥಾ ಅಂತ. ಪದ್ಮಾಸನದಲ್ಲಿ ಜಪವನ್ನು ಅಥವಾ ಧ್ಯಾನವನ್ನು ಮಾಡಬಹುದು, ಅಥವಾ ಸ್ವಸ್ತಿಕಾಸನದಲ್ಲಿ ಧ್ಯಾನ ಜಪಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇದು ಎಲ್ಲ ಕಡೆಗೂ ನಾವು ಕೇಳುವಂತಹ ಮಾತು. ಮತ್ತು ಪುರಾಣವಾದದ್ದು ಹೇಳುವುದು ಅರ್ಧಾಸನ ಅಂತ. ಒಂದು ಕಾಲನ್ನು ಮೊಣಕಾಲನ್ನು ಎದೆಗೆ ಹಚ್ಚಿಕೊಂಡು ಕೂತು ಧ್ಯಾನವನ್ನು ಮಾಡುವಂಥದ್ದು, ಇದು ಅರ್ಧಾಸನ ಅಂತ ಕರೀತಾರೆ. ಈ ರೀತಿ 3 ಪ್ರಕಾರದ ಆಸನಗಳನ್ನು ಧ್ಯಾನಕ್ಕೆ ಶಾಸ್ತ್ರ ವಿಧಾನವನ್ನು ಮಾಡಿದೆ. ಈ ರೀತಿ ಆಸನದಲ್ಲಿ ಕುಳಿತುಕೊಂಡು ಮನೋನಿಗ್ರಹವನ್ನು ಹೊಂದಿ ಧ್ಯಾನವನ್ನು ಆಚರಣೆ ಮಾಡಬೇಕು. ಎಲ್ಲಿ ಬೇಕಲ್ಲಿ ಧ್ಯಾನವನ್ನು ಮಾಡಬಾರದು, ಕಂಡಲ್ಲೆಲ್ಲ ಧ್ಯಾನವನ್ನು ಮಾಡಬಾರ್ದು. ಆದೇಶ ಕಾಲೇ ಯೋಗಸ್ಯ ದರ್ಶನಂ ನಹಿ ವಿದ್ಯತೆ. ಪ್ರಶಸ್ತವಾದ ಕಾಲ, ಪ್ರಶಸ್ತವಾದಂತಹ ಪ್ರದೇಶ, ಮನಸ್ಸಿನ ನಿಯಂತ್ರಣಕ್ಕೆ, ಮನಸ್ಸಿನ ಏಕಾಗ್ರತೆಗೆ ಅನುಕೂಲಕರವಾದ ಪ್ರದೇಶದಲ್ಲಿ ಕುಳಿತು ಧ್ಯಾನ ಜಪ ಇವುಗಳನ್ನು ಮಾಡಬೇಕು. ಹುಳಗಳಿಂದ ಕೀಟಗಳಿಂದ ತುಂಬಿದ ಸ್ಥಳದಲ್ಲಿ, ಇರುವೆಗಳು ಇರುವ ಜಾಗ ಆಗಿರಬಹುದು, ಬೇರೆ ಬೇರೆ ಇನ್ನಿತರ ನಮ್ಮ ಈ ಮನಸ್ಸಿನ ಏಕೀಕರಣಕ್ಕೆ ವಿರೋಧವನ್ನು ಮಾಡಬಹುದಾದ ಕ್ರಿಮಿಕೀಟಗಳಿರುವಂತಹ ಸ್ಥಳದಲ್ಲಿ ಕೂಡಬಾರದು. ಮನೋನಿಗ್ರಹ ಮಾಡಬೇಕು ಅಂತ ನಾವು ಕೂತಿರ್ತೇವೆ, ಧ್ಯಾನ ಮಾಡಬೇಕು ಅಂತ ಆರಂಭವನ್ನು ಮಾಡುತ್ತೇವೆ, ಸೊಳ್ಳೆ ಕಚ್ಚುತ್ತೆ, ಇರುವೆ ಕಚ್ಚುತ್ತೆ. ಏನು ಜಪವನ್ನು ಮಾಡೋದು, ಏನು ಧ್ಯಾನವನ್ನು ಮಾಡೋದು? ಮನಸ್ಸಿನಲ್ಲಿ ಏಕಾಗ್ರತೆ ಬರೋದಾದರೆ ಹೇಗೆ? ಹಾಗಾಗಿ ಪ್ರಶಸ್ತವಾದಂತಹ ಕ್ರಿಮಿಕೀಟಗಳಿಲ್ಲದ ಜಾಗವನ್ನು ನೋಡಿ ಅಂತಾರೆ. ಜೀರ್ಣವಾದಂತಹ ಭೂಮಿಯಲ್ಲಿ ಮಾಡತಕ್ಕದ್ದಲ್ಲ, ಅಂದರೆ ಜೀರ್ಣವಾದಂತಹ ಸ್ಥಳಗಳಲ್ಲಿ, ಕಟ್ಟಡಗಳಲ್ಲಿ ಮಾಡುವಂಥದ್ದು ಅಲ್ಲ. ಚತುಷ್ಪಥಗಳಲ್ಲಿ ಜಪಗಳನ್ನು ಮಾಡಬಾರದು. ಶಬ್ದ ಎಲ್ಲಿ ಜೋರಾಗಿ ಕೇಳಿಸ್ತಾ ಇರುತ್ತದೋ, ಶಬ್ದ ಮಾಲಿನ್ಯ ಅಂತಾರಲ್ಲ, ಆ ಶಬ್ದ ಮಾಲಿನ್ಯ ಇರುವಂತಹ ಸ್ಥಳದಲ್ಲಿ ಜಪವನ್ನು ಮಾಡಲಿಕ್ಕೆ, ಧ್ಯಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅಂತಲ್ಲಿ ಮಾಡಬೇಡಿ ಅಂತಾರೆ. ದುಷ್ಟ ಜನರು ಇರುವಂತಹ ಪ್ರದೇಶ ಆಗಿರಬಹುದು, ಮತ್ತು ದೇಹಕ್ಕೆ ಮನಸ್ಸಿಗೆ ಅನಾರೋಗ್ಯ ಇರುವಾಗ ಪ್ರಾಣಾಯಾಮ ಅಂತಾಗಲಿ ಯೋಗ ಅಂತಾಗಲಿ ಮಾಡಬೇಡಿ ಅಂತಾರೆ. ಅದು ಪ್ರಶಸ್ತವಾದದ್ದಲ್ಲ. ಯೋಗಕ್ಕೆ, ಪ್ರಾಣಾಯಾಮಾದಿಗಳಿಗೆ
ಆಸನಗಳನ್ನು ಹಾಕಿ ಧ್ಯಾನವನ್ನು ಮಾಡಬೇಕಾದರೆ ದೇಹ ಮನಸ್ಸು ಶುದ್ಧ ಆಗಿರಬೇಕು, ಆರೋಗ್ಯದಿಂದ ಕೂಡಿರಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ಆ ಯೋಗವನ್ನು ಅನುಷ್ಠಾನವನ್ನು ಮಾಡಬೇಕು. ಮನೆಯಲ್ಲಿ ಪವಿತ್ರವಾದಂತಹ ಗಾಳಿ ಇರುವಂತಹ ಸ್ಥಳದಲ್ಲಿ ನಿರ್ಮಲವಾದ ಗಾಳಿ ಇರಬೇಕು. ನಿರ್ಜನ ಪ್ರದೇಶವಾದರೆ ಇನ್ನೂ ಯೋಗ್ಯನೇ. ಜಪಕ್ಕೆ ಧ್ಯಾನಕ್ಕೆ ಅಂತ ಕೂಡುವ ಮೊದಲು ಗುರುಗಳನ್ನು, ಹಿರಿಯರನ್ನು, ದೇವತೆಗಳನ್ನು ಯಥಾಯೋಗ್ಯವಾದ ರೀತಿಯಲ್ಲಿ ಸ್ಮರಣೆಯನ್ನು ಮಾಡಿ ಅವರನ್ನು ನಮಸ್ಕರಿಸಿ ಅನುಗ್ರಹವನ್ನು ಬೇಡಿ ಮುಂದೆ ಜಪವನ್ನು ಧ್ಯಾನವನ್ನು ಮಾಡಬೇಕು ಅಂತಾರೆ. ಗುರುಸ್ಮರಣೆ, ದೇವತಾ ಸ್ಮರಣೆ ಮುಂದೆ ಮಾಡಬಹುದಾದಂತಹ ಜಪ ತಪಗಳಲ್ಲಿ, ಧ್ಯಾನದಲ್ಲಿ ಬರಬಹುದಾದ ವಿಘ್ನಗಳನ್ನು ಪರಿಹಾರವನ್ನು ಮಾಡುತ್ತೆ. ಕೃತ್ವಾಥ ನಿರ್ಭಯ ಶಾಂತ ತ್ಯಕ್ತ್ವಾ ಮಾಯಾಮಯಂ ಜಗತೆ ಸ್ವಾತ್ಮನ್ಯವಸ್ಥಿತಂ ದೇವಂ ಚಿಂತೆಯೇತ್ ಪರಮೇಶ್ವರಂ. ಆಸನ ಜಯವನ್ನು ಪಡೆದು ಮನಸ್ಸನ್ನು ಕೇಂದ್ರೀಕರಿಸುವುದಕ್ಕೆ ಪ್ರಾರಂಭವನ್ನು ಮಾಡಬೇಕು. ಅರ್ಧ ಕಣ್ಣು ಮುಚ್ಚಿರಬೇಕು ಅಂತಾರೆ. ಮೂಗಿನ ತುದಿಯನ್ನು ನೋಡಬೇಕು ಅಂತಾರೆ. ಬೇರೆ ಪ್ರಪಂಚದ ಮೇಲಿನ ಯಾವುದೇ ರೀತಿಯ ಸಂಪರ್ಕವನ್ನು ಕಳೆದುಕೊಳ್ಬೇಕು ಅಂತಾರೆ. ಏನು ಶಬ್ದ ಆದರೂ ಆ ಕಡೆಗೆ ಲಕ್ಷ್ಯವನ್ನು ಕೊಡಬಾರದು. ಮನಸ ಹೊರಗಿನ ಪ್ರಪಂಚವನ್ನು ಸ್ಮರಣೆ ಮಾಡುವುದನ್ನು ತ್ಯಜಿಸಬೇಕು. ಎಲ್ಲವನ್ನ ಬಿಟ್ಟು ನಿರ್ಭಯನಾಗಿ, ನಾನು ಏನೋ ಜಪಕ್ಕೆ ಕೂತುಕೊಂಡೆ, ಯಾರೋ ಬಂದು ಹೊಡೆದ್ರೆ ಏನು ಮಾಡೋದು, ಬಡದ್ರೆ ಏನು ಮಾಡೋದು, ಇವೆಲ್ಲ ಯೋಚನೆ ಬರಬಾರ್ದು. ಕೃತ್ವಾಥ ನಿರ್ಭಯ ಶಾಂತಃ, ತನ್ನ ಒಳಗೆ ಇರುವಂತಹ ದೇವರನ್ನು ಸ್ಮರಣೆಯನ್ನು ಮಾಡತಕ್ಕದ್ದು. ಎಲ್ಲೋ ಇರುವ ದೇವರು ಬೇಕಿಲ್ಲ, ನಮ್ಮ ಒಳಗೆ ದೇವರಿದ್ದಾನೆ. ದೇವರ ಉಪಕಾರ ಎಷ್ಟು ದೊಡ್ಡದು. ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಹೊರಟಂತಹ ದೇವರು ಇನ್ನು ಎಲ್ಲೋ ಇಲ್ಲ, ಎಲ್ಲೋ ವೈಕುಂಠದಲ್ಲಿ ಇರುವುದಲ್ಲ, ನಮ್ಮ ಒಳಗೇ ಇದ್ದಾನೆ, ಬಿಂಬರೂಪಿಯಾಗಿ ಒಳಗೆ ಇದ್ದಾನೆ. ಆ ಪರಮಾತ್ಮನನ್ನು ಧ್ಯಾನವನ್ನು ಮಾಡಬೇಕು, ಅವನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಅಂತ ಧ್ಯಾನದ ಬಗ್ಗೆ, ಯೋಗಗಳ ಬಗ್ಗೆ ಪುರಾಣವಾದದ್ದು ಮಾಹಿತಿಯನ್ನು ಕೊಟ್ಟಿದೆ. ಇದಿಷ್ಟು ಹಿಂದೆ ಅನೇಕ ಅಂಶಗಳನ್ನು ನಾವು ಯೋಗ ಮೊದಲಾದಂತಹ ವಿಷಯಗಳ ಬಗ್ಗೆ ತಿಳಿದಾಯಿತು. ಇನ್ನು ವೇದವ್ಯಾಸ ದೇವರು ಹೇಳುವಂಥದ್ದು, ಇದನ್ನು ವ್ಯಾಸಗೀತ ಅಂತನ್ನುವುದಾಗಿಯೂ ಕೂಡ ಕರೀತಾರೆ. ಹಿಂದೆ ಬಂದದ್ದೆಲ್ಲವೂ ಈಶ್ವರ ಗೀತ ಅಂತ, ಈಗ ಮುಂದೆ ಹೇಳುವಂಥದ್ದು ವ್ಯಾಸಗೀತ ಅಂತ. ಯಾವ ರೀತಿ ಭಗವದ್ಗೀತೆಯಲ್ಲಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಹೇಳ್ತೇವಲ್ಲ, ಹಾಗೆ ಈ ಕೂರ್ಮ ಪುರಾಣದಲ್ಲಿ ಈ ಸಂದರ್ಭದಲ್ಲಿ ಬರುವಂತಹ ಪ್ರಮೇಯಗಳೇನಿವೆ, ಮಹರುದ್ರದೇವರು ಹೇಳಿದಂತಹ ಪ್ರಮೇಯ ಅದು ಈಶ್ವರನಿಂದ ಹೇಳಲ್ಪಟ್ಟದ್ದರಿಂದ ಈಶ್ವರ ಗೀತ, ಅದನ್ನು ಉಪನಿಷತ್ತು ಅನ್ನುವಂತೆ ಅದನ್ನು ಗೌರವಿಸಿದೆ ಪುರಾಣ. ಇನ್ನು ಮುಂದೆ ಹೇಳುವಂತಹ ವೇದವ್ಯಾಸ ದೇವರಿಂದ ಉಪದೇಶ ಮಾಡಲ್ಪಡುವಂತಹ ಭಾಗ ಏನಿದೆ, ಇದು ವ್ಯಾಸಗೀತ, ಇದನ್ನು ಕೂಡ ಉಪನಿಷತ್ತಿನಂತೆ ಗೌರವವನ್ನು ಪುರಾಣವಾದದ್ದು ಕೊಟ್ಟಿದೆ. ಈ ಮುಂದೆ ಅನೇಕ ಅಂಶಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನವನ್ನು ಮಾಡಬೇಕಾದಂತಹ ವಿಷಯಗಳನ್ನು, ವಿಶೇಷವಾಗಿ ಬ್ರಹ್ಮಚರ್ಯ ಪರಿಪಾಲನೆ, ಗಾರ್ಹಸ್ಥ್ಯದ ಧರ್ಮ, ಎಲ್ಲರಿಗೂ ಸಂಬಂಧಪಡುವಂತಹ ಅನೇಕ ಧರ್ಮಗಳನ್ನು ವೇದವ್ಯಾಸ ದೇವರು ತಮ್ಮ ಶಿಷ್ಯರಿಗೆ ನಿರೂಪಣೆಯನ್ನು ಮಾಡುವುದಕ್ಕೆ ಹೋಗ್ತಾರೆ. ಒಬ್ಬ ಬ್ರಾಹ್ಮಣ ತಾನು ಸಕಾಲದಲ್ಲಿ ಉಪನೀತನಾಗಬೇಕು. ಸಕಾಲದಲ್ಲಿ ಉಪನೀತನಾಗಬೇಕು. ಸಕಾಲ ಅಂದರೆ ಯಾವುದು? ಅದಕ್ಕೆ ಹೇಳ್ತಾರೆ ಪುರಾಣಕಾರರು, ಗರ್ಭಾಷ್ಟಮೇ ಅಷ್ಟಮೇ ವಾಬ್ದೆ ಸುಸೂತ್ರೋಕ್ತ ವಿಧಾನತಃ. ಗರ್ಭಾಷ್ಟಮ ಅಥವಾ 8ನೆಯ ವಯಸ್ಸು, 8ನೆಯ ವಯಸ್ಸಿನಲ್ಲಿ ಮಗುವಿಗೆ ಉಪನಯನವನ್ನು ಮಾಡಬೇಕು.
ಅಥವಾ ಗರ್ಭಾಷ್ಟಮ ಅಂದರೆ ಗರ್ಭದಲ್ಲಿ ಇರುವುದನ್ನು ಕೂಡ ಸಮಯ ಅಂತ ಇಟ್ಟುಕೊಂಡು ಅದನ್ನು 1 ವರ್ಷ ಅಂತ ಲೆಕ್ಕವನ್ನು ತೆಗೆದುಕೊಂಡು ಮುಂದೆ 7 ವರ್ಷಗಳು, ಹುಟ್ಟಿದ ಮೇಲಿನ 7 ವರ್ಷಗಳು ಅಂತಂದರೆ ಮಗು ಹುಟ್ಟಿದ ನಂತರದಲ್ಲಿ 7ನೇ ವರ್ಷ ಆ ಮಗುವಿಗೆ ಉಪನಯನವನ್ನು ಮಾಡಬೇಕು. ಇವತ್ತೆಲ್ಲ ಆ ಉಪನಯನದ ಸಂಸ್ಕಾರದ ಮಹತ್ವವನ್ನೇ ಕಳೆದುಕೊಳ್ತಾ ಇದೆ, ಅದಕ್ಕೆ ಗೌರವನ್ನೇ ಕೊಡ್ತಾ ಇಲ್ಲ ನಾವು. ಉಪನಯನ ಅಂತಂದರೆ ಮದುವೆಗೆ ಕರೆದುಕೊಂಡು ಹೋಗುವ ಒಂದು ಸಂಸ್ಕಾರ ಅಂತ ಮಾಡಿಕೊಂಡಿದ್ದೇವೆ ಇಷ್ಟೇ. ಮದುವೆ ಆಗುವ ಪೂರ್ವದಲ್ಲಿ ಮಾಡಬೇಕಾದ ಒಂದು ಸಂಸ್ಕಾರ. ಮದುವೆ ಹಿಂದಿನ ದಿವಸದಲ್ಲಿ, ಅದರ ಹಿಂದಿನ ದಿವಸದಲ್ಲಿ ಮಾಡಿ ಅಂತೂ ಉಪನಯನ ಅಂತ ಆಯಿತು ಅಂತ ಮಾಡಿ ವಿವಾಹವನ್ನು ಮಾಡಲಿಕ್ಕೆ ಹೋಗ್ತಾರೆ. ಉಪನಯನ ಬಹಳ ದೊಡ್ಡದು, ಅತ್ಯಂತ ಅವಶ್ಯವಾಗಿ ಮಾಡಬೇಕಾದಂತಹ ಸಂಸ್ಕಾರ ಅದು. ವೇದಾಧ್ಯಯನವನ್ನು ಮಾಡುವುದಕ್ಕೆ, ಗುರುಕುಲ ವಾಸಕ್ಕೆ ಅದು ದೊಡ್ಡದಾದ ಅಧಿಕಾರವನ್ನು ತಂದುಕೊಡುವಂಥದ್ದು ಉಪನಯನ. ಉಪನಯನವನ್ನು 8ನೇ ವಯಸ್ಸಿನಲ್ಲಿ ಮಾಡಿಕೊಂಡು ಮುಂದೆ ಆ ವ್ಯಕ್ತಿ, ಆ ಉಪನೀತನಾದಂತಹ ಬ್ರಹ್ಮಚಾರಿಯಾದವನು ದಂಡೀಚ ಮೇಖಲಿ ಸೂತ್ರಿ ಕೃಷ್ಣಾಜನ ಧರೋ ಮುನಿಹಿ, ದಂಡವನ್ನು ಕೈಯಲ್ಲಿ ಧಾರಣೆಯನ್ನು ಮಾಡಬೇಕು, ಮೇಖಲಾವನ್ನು ಧಾರಣೆಯನ್ನು ಮಾಡಬೇಕು, ಸೂತ್ರವನ್ನು ಧಾರಣೆ ಮಾಡಬೇಕು, ಕೃಷ್ಣಾಜನಾದಿಗಳನ್ನು ಧರಿಸಬೇಕು, ಭಿಕ್ಷಾಟನೆಯನ್ನು ಮಾಡಬೇಕು, ಬ್ರಹ್ಮಚರ್ಯದ ವ್ರತಗಳನ್ನು ಪರಿಪಾಲನೆಯನ್ನು ಮಾಡಬೇಕು. ಅದಕ್ಕೆ ಅಲ್ಲಿ ಹೇಳ್ತಾರೆ ಕಾರ್ಪಾಸ. ಕಾರ್ಪಾಸ ಅಂತಂದರೆ ಹತ್ತಿ. ಆ ಹತ್ತಿಯಿಂದ ನಿರ್ಮಾಣ ಮಾಡಿದ ವಸ್ತ್ರವನ್ನು, ಹತ್ತಿಯಿಂದ ನಿರ್ಮಾಣ ಮಾಡಿದಂತಹ ಯಜ್ಞೋಪವೀತವನ್ನು ಧಾರಣೆಯನ್ನು ಮಾಡಬೇಕು ಅಂತ. ಯಜ್ಞೋಪವೀತ ಅದು ಹತ್ತಿಯಿಂದ ನಿರ್ಮಾಣ ಮಾಡಿದ್ದಾಗಿರಬೇಕು. ಆ ರೀತಿಯ ಕಾರ್ಪಾಸವನ್ನು ಇದಕ್ಕೆ ಅಂತಲೇ ದೇವರು ಸೃಷ್ಟಿ ಮಾಡಿದ. ಹತ್ತಿಯನ್ನು ವಸ್ತ್ರಕ್ಕಾಗಿಯೇ ಸೃಷ್ಟಿಯನ್ನು ಮಾಡಿದ್ದಾನೆ ದೇವರು. ಅಂತಹ ವಸ್ತ್ರವನ್ನು ನಾವು ಬಳಸಬೇಕು. ಕಾಟನ್ ಬಟ್ಟೆಯನ್ನು ಬಳಸಬೇಕು. ಬೇಕಿದ್ದರೆ ರೇಷ್ಮೆ ಬಟ್ಟೆಯನ್ನು ಬಳಸಬಹುದು, ನಾರು ಬಟ್ಟೆಯನ್ನು ಉಡಬಹುದು. ಆದಷ್ಟು ಈ ಪಾಲಿಸ್ಟರ್ ಬಟ್ಟೆಯನ್ನು ಬಳಸಬಾರ್ದು. ಆದಷ್ಟು ಶುದ್ಧವ ಕೂಡ ಅಲ್ಲ ಅದು. ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡಿದಂತಹ ವಸ್ತ್ರಗಳಲ್ಲ ಅವು. ಕಾಟನ್ ಬಟ್ಟೆ ನಮ್ಮ ದೇಶಕ್ಕೆ ಬಹಳ ಹೊಂದುವಂತಹ ಬಟ್ಟೆ ಅದು. ಸಾಮರ್ಥ್ಯ ಇದ್ದಲ್ಲಿ ರೇಷ್ಮೆ ಇತ್ಯಾದಿ ಇತ್ಯಾದಿ. ಅಂತೂ ಕಾರ್ಪಾಸಂ ಉಪವೀತಾರ್ಥಂ ನಿರ್ಮಿತಂ ಬ್ರಹ್ಮಣಾಪುರ. ಉತ್ತರೆಯ ವಸ್ತ್ರವನ್ನು ಹೊದ್ದಿದ್ದುಕೊಂಡು ಬ್ರಹ್ಮಚಾರಿಯಾದವನು ಯಜ್ಞೋಪವೀತವನ್ನು ಧಾರಣೆಯನ್ನು ಮಾಡಿ ಇರಬೇಕು ಅಂತ. ಯಾವಾಗಲೂ ಈ ಹೊದ್ದುಕೊಂಡ ವಸ್ತ್ರ ಅಂತನ್ನುವುದು ಇರಬೇಕು. ಪುರುಷನಾಗಲಿ ಸ್ತ್ರೀಯಾಗಲಿ 2 ವಸ್ತ್ರವನ್ನು ಎಲ್ಲ ಕಾಲಕ್ಕೂ ಹುಟ್ಟಿರಬೇಕು ಅಂತಾರೆ. 2 ವಸ್ತ್ರ ಇಲ್ಲದೆ ಇರಕೂಡದು ಅಂತಾರೆ. ಸ್ನಾನ ಕಾಲ ಆಗಿರಲಿ, ಭೋಜನ ಕಾಲ ಆಗಿರಲಿ, ಜಪ ಕಾಲ ಆಗಿರಲಿ, ಮಲಗುವ ಕಾಲ ಆಗಿರಲಿ, ಇನ್ನೇನೇ ಕಾಲ ಇದ್ದರೂ ದೇಹದ ಮೇಲೆ 2 ವಸ್ತ್ರ ಇರಬೇಕು. ಅಷ್ಟು ಕಟ್ಟುನಿಟ್ಟಾಗಿ ಶಾಸ್ತ್ರವಾದದ್ದು ಹೇಳಿದೆ.